ನಮ್ಮನೆ ಹತ್ರ ಅಂತೂ ಮಳೆ ಬರೋ ವಾತಾವರಣ ಆಗಿದೆ. ಸೊ ಹಾಗಾಗಿ ನಂಗೆ ಬಿಸಿ ಬಿಸಿ ಬಜ್ಜಿ ನೆನಪಾಯ್ತು. ಬಟ್ ಬಜ್ಜಿ ಎಲ್ಲ ಬೇಡ, ಅನ್‌ಹೆಲ್ದಿ ಅಂತ ನನ್ನನ್ನ ನಾನೇ ಸಮಾಧಾನ ಮಾಡ್ಕೊಂಡು ಒಂದು ಕುಕ್ಕರ್ ಪಾತ್ರೆನ ಬಿಸಿಗಿಟ್ಟೆ. ಪಾಪ್‌ಕಾರ್ನ್ ಮಾಡ್ಕೊಳ್ಳೋಣ ಅಂತ. ಸೊ ಪಾಪ್‌ಕಾರ್ನ್ ಮಾಡಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದ್ರಲ್ಲಿ ಪಾಪ್‌ಕಾರ್ನ್ ಸೀಡ್ಸ್ ಹಾಕಿದ್ರೆ ಸಾಕು. ನಾನಿಲ್ಲಿ ಪಾಪ್‌ಕಾರ್ನ್ ಮಾಡ್ಕೊಂಡು ತಿನ್ನೋಣ ಅಂತ ಬ್ಯುಸಿ ಆಗಿದ್ರೆ ನನ್ನ ಮಗಳು ಇಲ್ಲಿ ಪಾಪ್‌ಕಾರ್ನ್ ಸೀಡ್ಸ್‌ನೆಲ್ಲ ಕೆಳಗಡೆ ಬೀಳ್ಸಿ ಎಲ್ಲ ಡಬಲ್ ಕೆಲಸ ಮಾಡಿಟ್ಲು. ಇರ್ಲಿ ಪಾಪ್‌ಕಾರ್ನ್ ಮೇಲೆ ಫೋಕಸ್ ಮಾಡೋಣ ಈಗ ಸದ್ಯಕ್ಕೆ. ಸೊ ಪಾಪ್‌ಕಾರ್ನ್‌ಗೆ ಎಣ್ಣೆ ಎಷ್ಟು ಬೇಕು ಅಂತಂದ್ರೆ ಪಾಪ್‌ಕಾರ್ನ್ ಸೀಡ್ಸ್ ಎಷ್ಟಿದೆ ಅಷ್ಟು ಲೆವೆಲ್ ಆಗಿ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕೊಂಡ್ರೂ ಪರವಾಗಿಲ್ಲ. ಅದಾದ್ಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು ನೀವು ಒಂದು 5-10 ನಿಮಿಷ ಕಾಯಿದ್ರೆ ಸಾಕು. ಫುಲ್ ಎಲ್ಲ ಪಾಪ್‌ಕಾರ್ನ್ ಪಾಪ್ ಆಗುತ್ತೆ. ಸೊ ಪಾಪ್ ಆಗೋದು ಸ್ಟಾಪ್ ಆದ್ಮೇಲೆ ನೀವು ಓಪನ್ ಮಾಡಿ ನೋಡ್ಕೊಂಡ್ರೆ ನಿಮ್ದು ಬಿಸಿ ಬಿಸಿ ಪಾಪ್‌ಕಾರ್ನ್ ರೆಡಿ ಆಗಿರುತ್ತೆ. ಸೊ ಪಾಪ್‌ಕಾರ್ನ್ ನಂಗೆ ತಿನ್ಬೇಕಂತ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ನಾನು ರಿಸರ್ಚ್ ಮಾಡಿದ್ದು ಈಸ್ ಹೋಮ್ ಮೇಡ್ ಪಾಪ್‌ಕಾರ್ನ್ ಹೆಲ್ದಿ ಅಂತ ಅಂದ್ಬಿಟ್ಟು. ಆ ರಿಸಲ್ಟ್ ನೋಡಿ ಅಂತ ನನಗಂತೂ ತುಂಬಾ ಖುಷಿ ಆಗೋಯ್ತು. ಸೊ ಹಾಗಂತ ಜಾಸ್ತಿ ತಿಂದಿಲ್ಲ, ಸ್ವಲ್ಪನೇ ತಿಂದೆ. ನೀವು ಅಷ್ಟೇ ಮಳೆ ಗಿಳಿ ಬರ್ತಾ ಇದೆ ಅಂದ್ರೆ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ತಿನ್ನೋ ಬದಲು ಈ ಪಾಪ್‌ಕಾರ್ನ್ ಟ್ರೈ ಮಾಡಿ. ನಿಮಗೆ 100% ಇಷ್ಟ ಆಗುತ್ತೆ. ಸರಿ, ನಾನು ನನ್ನ ಮಗಳು ಮಾಡಿರೋ ಕೆಲಸನ ಕ್ಲೀನ್ ಮಾಡಕ್ ಹೋಗ್ತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.